ಓಕೆ, ಇನ್ನು ಸ್ಯಾಂಡಲ್ವುಡ್ನ ಸಾರಥಿ ಆಗಿರೋರು ಧನ್ವೀರ್ ಅವರು. ನಾನು ಸ್ಟಾರ್ಟಿಂಗಲ್ಲೇ ಇಂಟ್ರಡಕ್ಷನ್ ಅದನ್ನೇ ಕೊಟ್ಬಿಟ್ಟೆ. ಸೊ ಈ ಸಿನಿಮಾಗೆ ಸಾರಥಿ ನಿಮ್ಮ ಜೊತೆಲಿ ಇಲ್ದಿರೋದು ಎಷ್ಟು ನಿಮಗೆ ಹಿನ್ನಡೆ ಆಗುತ್ತೆ? ಬಿಕಾಸ್ ವಾಮನ ಕೂಡ ಅದೇ ರೀಸನ್ಗೆ ಸ್ವಲ್ಪ ಎಲ್ಲೋ ಹಿನ್ನಡೆ ಆಯ್ತೇನೋ ಅಂತ ನನಗನ್ಸುತ್ತೆ. ನಿಮ್ಮ ಅನಿಸಿಕೆ ಏನು? ಯಾವ ಥರ ಹಿನ್ನಡೆ ಮೇಡಮ್? ಅವರು ಜೊತೆಲಿ ಇದ್ದಿದ್ರೆ ಇನ್ನೂ ಕೂಡ ಜಾಸ್ತಿ ರೀಚ್ ಸಿಗ್ತಾ ಇತ್ತೇನೋ, ಇನ್ನೂ ಸಪೋರ್ಟ್ ಸಿಗ್ತಾ ಇತ್ತೇನೋ? ಅದು ಹೌದು, ಬಟ್ ಅದನ್ನು ಕೊರಗಿದ್ದಿರುತ್ತೆ. ಬಟ್ ಏನಂದರೆ ಅವ್ರು ಎಲ್ಲೇ ಇದ್ರೂ ನಮ್ಗೆ ಅದೊಂದು ಧೈರ್ಯ ಇದ್ದೇ ಇರುತ್ತೆ ಹಿಂದೆಗಡೆ. ಸೊ ಆಬ್ವಿಯಸ್ಲಿ ಅದು ನಂಬಿಕೆ ಇದೆ ಅಷ್ಟು. ಆ ಥರ ಎಷ್ಟು ಮಿಸ್ ಮಾಡ್ಕೋತಾರೆ? ತುಂಬ ಮಿಸ್ ಮಾಡ್ಕೋದೆ ಮೇಡಮ್, ಖಂಡಿತವಾಗ್ಲು ತುಂಬ. ಯಾಕಂದರೆ ಪ್ರತಿ ಸಿನಿಮಾದಕ್ಕೂ ದರ್ಶನ ಇದ್ದೇ ಇರ್ತಿದ್ರು. ಈ ಸಿನಿಮಾಗೆ ಅವ್ರು ಇಲ್ಲ, ಪ್ರಸ್ತುತ ಇದು ನಡೀತಿರೋದ್ರಿಂದ ಪರವಾಗಿಲ್ಲ. ಹ್ಯಾವ್ ಟು ವೆಯ್ಟ್. ಓಕೆ, ಸಂಜನಾ ಅವರು ದರ್ಶನ್ ಸರ್ನ ಭೇಟಿ ಮಾಡಿದ್ದೀರಾ, ಮಾತನಾಡಿಸಿದ್ದೀರಾ? ಈ ಹಿಂದೆ ದಿನಕರ್ ತೂಗುದೀಪ್ ಸರ್ ಅವರ ಒಂದು ಡೈರೆಕ್ಷನಲ್ಲಿ ಸಿನಿಮಾ ಬಂತು, ಅವಾಗಲೂ ಸಿಕ್ಕಾಪಟ್ಟೆ ಸಪೋರ್ಟ್ ಸಿಕ್ತು ನಿಮಗೆ, ಬಂದು ಸಿನಿಮಾ ನೋಡಿದ್ರು. ಸೊ ಈ ಸಿನಿಮಾದಲ್ಲಿ ಎಷ್ಟು ಮಿಸ್ ಮಾಡ್ಕೋತೀರಾ ಡಿ ಬಾಸ್ನ? ಅಂದರೆ ನಾನು ಒಂದೇ ಸಲ ಸರ್ನ ಮೀಟ್ ಮಾಡೋಕ್ಕಾಗಿದ್ದು. ಅಂದರೆ ರಾಯಲ್ ಸಿನಿಮಾ ಅದೊಂದು ಪ್ರೀಮಿಯರ್ ದರ್ಶನ್ ಸರ್ ಅವ್ರ ಫ್ಯಾಮಿಲಿಗಂತಾನೆ ದಿನಕರ್ ಸರ್ ಅರೇಂಜ್ ಮಾಡಿಸಿದ್ರು. ಅಫ್ಕೋರ್ಸ್ ಬಂದು ಸಪೋರ್ಟ್ ಮಾಡಿದ್ರು. ಅಷ್ಟು ದೊಡ್ಡ ಸ್ಟಾರ್ ನಾವು ಫ್ರೆಷರ್ಸ್ಗೆ ಬಂದು ಸಪೋರ್ಟ್ ಮಾಡಿದ್ರು ಅಂದರೆ ಇಟ್ಸ್ ಹ್ಯೂಜ್ ಅಲ್ವಾ. ಸೊ ವಿಲ್ ಡೆಫಿನೆಟ್ಲಿ ಮಿಸ್ ಹಿಸ್ ಸಪೋರ್ಟ್, ಬಟ್ ಐ ಥಿಂಕ್ ಹಿ ವಿಲ್ ಆಲ್ವೇಸ್ ವಿಶ್ ದ ಬೆಸ್ಟ್ ಫಾರ್ ಹಿಮ್. ಆ್ಯಂಡ್ ಅವ್ರ ಫ್ಯಾನ್ಸ್ ಧನ್ವೀರ್ ಅವ್ರ ಫ್ಯಾನ್ಸ್ ಯಾವತ್ತೂ ಅವ್ರು ಕೈ ಬಿಟ್ಟಿಲ್ಲ. ಸೊ ಐ ಡೋಂಟ್ ಥಿಂಕ್ ಏನಂತಾರೆ ನೀವಾಗಲೇ ಏನು ಹೇಳಿದ್ರಿ ಇದು ಹಿನ್ನಡೆ ಆಯಿತಾ, ಐ ಡೋಂಟ್ ಥಿಂಕ್ ಆ ಥರ ಪರಿಸ್ಥಿತಿ ಕೊಟ್ಟಿಲ್ಲ ಅವರು. ದೇವ್ ಆಲ್ವೇಸ್ ಬಿನ್ ವೆರಿ ಸಪೋರ್ಟಿವ್ ಧನ್ವೀರ್ ಅವ್ರಿಗೆ. ಸೊ ಈ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ. ಓಕೆ, ಸೂಪರ್. ಸರಿ, ನಾನು ಮೊನ್ನೆ ಚಾಮರಾಜನಗರದಲ್ಲಿ ಆಗಿರುವಂಥ ಇನ್ಸಿಡೆಂಟ್ನ ನೋಡ್ತಾ ಹೋಗೋದಾದರೆ ಫ್ಯಾನ್ಸ್ ಎಲ್ಲ ನೀವು ಹೇಳ್ತೀರ ಕೊನೆ ಉಸಿರಿರೋವರೆಗೂ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ಬಿಟ್ಟು, ಅದೆಲ್ಲದನ್ನು ಹೊರತುಪಡಿಸಿ ಒಂದು ಮಾತು ಬರುತ್ತೆ, TRPಗೋಸ್ಕರ ನಾವು ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಿಲ್ಲ. ಪರ್ಟಿಕ್ಯುಲರ್ಲಿ ಇದೇ ನಟಂಗೆ ಇವರು ಈ ಥರ ಹೇಳಿದಾರ ಅನ್ನುವಂಥ ಗೊಂದಲಗಳು. ಸೊ ಅದನ್ನು ನೀವೇ ಕ್ಲಾರಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಫೋಟೋ ಇಟ್ಕೊಂಡು ಜೈಕಾರ ಹಾಕ್ತಾರೆ. ಆ್ಯಂಡ್ ನೀವು ಹೇಳ್ತೀರಾ ನಾನು ಇವತ್ತು ಕೂಡ ನನಗೆ ಒಬ್ಬರೇ ಬಾಸು, ಕೊನೆ ತನಕನೂ ನನಗೆ ಒಬ್ಬರೇ ಬಾಸ್ ಅಂತ ಹೇಳ್ಬಿಟ್ಟು, ಯಾವುದೇ ಸಿನಿಮಾ ಪ್ರಚಾರಕ್ಕಾಗಿ ಎಲ್ಲ TRPಗೋಸ್ಕರ ಅಲ್ಲ ಅಂತ ಹೇಳ್ಬಿಟ್ಟು. ಆ ನಟ ಯಾರು? ನಿಮ್ಗೆ ನಾನು ನಟನಿಗೆ ಹೇಳ್ದೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ಅಲ್ಲ, ಬಟ್ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ನಿಮಗೂ ಕೂಡ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ. ಈಗ ಆಲ್ರೆಡಿ ಒಬ್ಬರ ಹೆಸರು ಸಿಕ್ಕಾಪಟ್ಟೆ ಕೇಳಿ ಬರ್ತಾ ಇದೆ. ಸೊ ನಾನು ನಿಮ್ಮ ಪ್ರಕಾರ ನಟನಿಗೆ ಹೇಳಿದ್ದೀನಿ ಅಂತನಾ? ನನ್ನ ಅನಿಸಿಕೆ ನಿಮ್ಮ ಕಡೆಯಿಂದ ನಟನೇ ಆಗಲಿ ಯಾರೇ ಆಗಲಿ ಮೇಡಮ್, ತಾಕತ್ತಿದ್ದೊಂದು ಮುಂದೆ ಬಂದು ಮಾಡ್ತಾನೆ, ಮಾತಾಡಲಿ, ಒಪ್ಕೊಳ್ಳೋಣ. ಹಿಂದೆ ಕೂತ್ಕೊಂಡ್ಬಿಟ್ಟು ಕ್ಯಾಮ್ರಾ ಇದೆ ಅಂದ್ಬಿಟ್ಟು ಅಲ್ಲಿ ಗಂಡಸ್ರಾಗ ಬರೋದು ಎಲ್ಲ ಅದೆಲ್ಲ ಮಾತಲ್ಲ. ಮುಂದೆ ನಿಂತ್ಕೊಂಡು ಮಾಡಬೇಕು, ಮಾಡಿ ತೋರಿಸ್ಬೇಕು, ಆಮೇಲೆ ಮಾತಾಡೋದು. ಎಲ್ಲೋ ಕೂತ್ಕೊಂಡ್ಬಿಟ್ಟು ನಾನು ಮಾಡಿದೆ ನಾವೆಲ್ಲೂ ನಾವು ಮಾಡಿದ್ದೀವಿ ಮಟ್ಟಿದೆ ಅಂತ ಇದುವರೆಗೂ ಹೇಳ್ಕೊಂಡಿಲ್ಲ. ಅದನ್ನ ಜನತೆ ತುಂಬ ಚೆನ್ನಾಗಿ ನೋಡಿದ್ದಾರೆ. ಅವ್ರಿಗೆ ಹೇಳ್ತಾರಲ್ಲ ನಾವು ಮಾಡಿದ್ವಿ ಮಟ್ಟಿದೆ ಅಂತ, ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದಾರೆ ಅಂತ ಗೊತ್ತು. ಅದು ಮುಂದಕ್ಕೆ ಒಂದಿನ ಗೊತ್ತಾಗುತ್ತೆ ಎಲ್ಲರಿಗೂ. ಅದೇನು ಕಾಲ ಜಾಸ್ತಿ ದೂರ ಇಲ್ಲ, ಅತಿ ಶೀಘ್ರದಲ್ಲೇ ಬರುತ್ತೆ, ಅದನ್ನೆಲ್ಲ ಈಚೆ ಬರುತ್ತೆ. ಓಕೆ, ಸರಿನಾ, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆಗೆ ಸಪೋರ್ಟಿವ್ ಆಗಿ ನೀವೊಬ್ಬರು ತಮ್ಮನಾಗಿ, ಫ್ರೆಂಡ್ ಆಗಿ ಪ್ರತಿ ಹೆಜ್ಜೆಯಲ್ಲೂ ಕೂಡ ನಿಂತ್ಕೊಂಡ್ರಿ. ಎಷ್ಟೋ ಜನ ನಟರು ತುಂಬ ಆಪ್ತರು ಒಂದು ಏನೋ ಕೆಟ್ಟ ಘಟನೆ ಆಯಿತು, ಕೆಟ್ಟ ಗಳಿಗೆ ಬಂತು ಅನ್ನೋ ಸಂದರ್ಭದಲ್ಲಿ ದೂರ ಆದರು. ಬಟ್ ಧನ್ವೀರ್ ಅವರು ಜೊತೆಲೇ ಇದ್ದರು. ಸೊ ಈಗ ವಿಜಯಲಕ್ಷ್ಮಿ ಅವರು ಪ್ರತಿ ಸಿನಿಮಾಗೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಿಂದೆನೂ ಕೂಡ ಡೆವಿಲಲ್ಲಿ ಅವರೇ ಪ್ರಚಾರಕ್ಕೆ ಮುಂದಾದರು. ಸೊ ನೀವು ಕೂಡ ಜೊತೆಲಿದ್ರಿ. ಸೊ ಈ ಸಿನಿಮಾಗೆ ವಿಜಯಲಕ್ಷ್ಮಿ ಅವರ ಸಪೋರ್ಟ್ ಎಷ್ಟಿದೆ? ಖಂಡಿತವಾಗ್ಲೂ ಅದು ಯಾವತ್ತೂ ಸಪೋರ್ಟ್ ಇದೇ ಇರುತ್ತೆ. ಸಾಂಗ್ಸ್ ಬಂದಾಗಲೂ ಅಷ್ಟೇ. ಪಾಪ ನಾನು ಏನೂ ಕಳಿಸಲ್ಲ, ಪಾಪ ಅಕ್ಕನೇ ಇನಿಷಿಯೇಟಿವ್ ತೊಗೊಂಡು ಅವ್ರ ಪ್ರೊಫೈಲ್ಸಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆನೂ ಶೇರ್ ಮಾಡ್ತಾರೆ. ಇಟ್ಸ್ ಆಲ್ವೇಸ್ ಬೀನ್ ದೇರ್ ಫಾರ್ ಅಸ್. ಅದಂತ